ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನ ತುಂಬಾ ಖುಷಿಯಿಂದ, ಸಂಭ್ರಮದಿಂದ, ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ. ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯ್ತು ನಮ್ಮ ಮನೆಯಲ್ಲೂ ಕೂಡ. ವರಮಹಾಲಕ್ಷ್ಮಿ ಹಬ್ಬವನ್ನ ಹೇಗೆ ಶ್ರದ್ಧೆ ಭಕ್ತಿಯಿಂದ ತುಂಬಾ ಮಡಿಯಿಂದ ಹೆಂಗ್ ಮಾಡಿರ್ತೀವೋ ಅದೇ ರೀತಿ ವಿಸರ್ಜನೆನೂ ಕೂಡ ಅದೇ ರೀತಿನೇ ಮಾಡಬೇಕು. ಬನ್ನಿ ಇವಾಗ ವಿಸರ್ಜನೆ ಯಾವ ರೀತಿ ಮಾಡೋದು ಅಂತ ಇವಾಗ ತಿಳ್ಕೊಳ್ಳೋಣ. ಮಹಾಲಕ್ಷ್ಮಿ ದೇವಿಯನ್ನ ಒಂದು ದಿನ ಕೂರಿಸೋರು ಅಥವಾ 3 ದಿನ ಕೂರಿಸೋರು ಕೂಡ ಇದೇ ರೀತಿನೇ ವಿಸರ್ಜನೆ ಮಾಡ್ಬೋದು. ಪ್ರತಿ ವರ್ಷ ಶುಕ್ರವಾರ ಕಳಶ ಇಟ್ಟು ಹಬ್ಬ ಮಾಡಿ ಭಾನುವಾರ ವಿಸರ್ಜನೆ ಮಾಡೋರು ಅಂದ್ರೆ ಶ್ರಾವಣ ಶನಿವಾರ ಇರುತ್ತೆ, ಆವಾಗ ಆ ದಿನ ರಾತ್ರಿನೇ ಅಂದ್ರೆ ನಿನ್ನೆ ರಾತ್ರಿನೇ ಕಳಶವನ್ನ ಕದಲಿಸ್ಬಿಟ್ಟು ಭಾನುವಾರ ವಿಸರ್ಜನೆ ಮಾಡಬೇಕು. ಇನ್ನು ನೀವು ಶುಕ್ರವಾರನೇ ಕಳಶವನ್ನ ಕದಲಿಸಿದ್ರೆ ನೀವು ಶ್ರಾವಣ ಶನಿವಾರ ತೆಗೆಯೋದಿಲ್ಲ ಅಂತ ಅಂದ್ರೂ ಕೂಡ ಭಾನುವಾರ ಅಂದ್ರೆ ಈ ದಿನ ನೀವು ವಿಸರ್ಜನೆ ಮಾಡ್ಬೋದು. ನೀವೇನಾದ್ರೂ ಹಾಲ್ನಲ್ಲಿ ಲಕ್ಷ್ಮಿನ ಕೂರಿಸಿದ್ರೆ ಒಂದು ಬಟ್ಟೆಯಿಂದ ಹಾಗೇನೆ ಕಸವನ್ನ ಗುಡಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಪೊರ್ಕೆಯಿಂದ ಕಸವನ್ನ ಗುಡಿಸ್ಬಾರ್ದು. ಇದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ತುಂಬಾನೇ ವಿವರವಾಗಿ. ಇನ್ನು ಕೆಲವರು ಶನಿವಾರ ರಾತ್ರಿನೇ ಕೈಕಾಲು ಮುಖ ತೊಳ್ಕೊಂಡು ನೈವೇದ್ಯಕ್ಕೆ ಇಟ್ಬಿಟ್ಟು ಅಂದ್ರೆ ನೈವೇದ್ಯಕ್ಕೆ ಹಾಲು ಅಥವಾ ಡ್ರೈ ಫ್ರೂಟ್ಸು ಅಥವಾ ಹಣ್ಣು ಏನಾದರೂ ನೈವೇದ್ಯವನ್ನ ಮಾಡಿಬಿಟ್ಟು ಪೂಜೆನ ಮಾಡ್ಕೊಂಡಿರ್ತಾರೆ. ರಾತ್ರಿ 9 ಗಂಟೆ ನಂತರ ಕೆಂಪಾರ್ತಿನ ಮಾಡಲೇಬೇಕು. ಇವಾಗ ಕಳಶವನ್ನ ಕದಲಿಸ್ಬೇಕು. ಪೂಜೆಗೆ ಅಂತ ಇಟ್ಟಿರೋ ವಸ್ತುಗಳು ಯಾವುದೂ ಕೂಡ ನಮ್ಮ ಕಾಲಿಗೆ ತಾಕೋ ಥರ ಇರಬಾರ್ದು. ಎಲ್ಲನೂ ಕೂಡ ಸೈಡ್ನಲ್ಲಿ ಇಡಬೇಕು. ಬಲಗಡೆಯಿಂದ ಹೂನ ತೆಗೆದ್ಬಿಟ್ಟು ಗಣಪತಿ ವಿಗ್ರಹನ ಅಲ್ಗಾಡಿಸ್ಬೇಕು. ನಿಧಾನವಾಗಿ ಎಲ್ಲಾ ವಿಗ್ರಹವನ್ನು ಕದಲಿಸ್ಬೇಕು. ಆಮೇಲೆ ಲಕ್ಷ್ಮೀ ಕಳಶದ ಮೇಲಿರುವ ಹೂಗಳನ್ನ ತೆಗೆದ್ಬಿಟ್ಟು ಬಲಭಾಗದಿಂದ 1-2 ಹೂನ ತೆಗೆದ್ರೆ ಸಾಕು. ಎಲ್ಲನೂ ತೆಗಿಬೇಕು ಅಂತ ಏನೂ ಇಲ್ಲ. 3 ಸಲ ಅಲ್ಗಾಡಿಸ್ಬೇಕು. ಮೇನ್ ಡೋರ್ನ ಕ್ಲೋಸ್ ಮಾಡಿಕೊಂಡು ಆಮೇಲೆ ಅಲ್ಗಾಡಿಸ್ಬೇಕು. ಯಾಕೆಂದ್ರೆ ಕಳಶವನ್ನ ಒಂದು ನಂಬಿಕೆ, ತಾಯಿ ಕೂತಿರ್ತಾರೆ ಎದ್ದಿ ಹೋಗ್ಬಾರ್ದು ಅಂತ ಅರ್ಥ ಅಷ್ಟೇನೆ. ನಮ್ಮ ಮನೆಯಲ್ಲೇ ಇರ್ಲಿ ಅನ್ನೋದೊಂದು ನಂಬಿಕೆ ಅಷ್ಟೇನೆ. ಕಳಶವನ್ನ ಕದಲಿಸಿದ್ದಾದ್ಮೇಲೆ ತಟ್ಟಲಿರುವ ಹಣ್ಣುಗಳು ತಿಂಡಿಗಳು ಎಲ್ಲನೂ ಕೂಡ ತೆಗೆದಿಡ್ಬೇಕು. ಸೀರೆ ದುಡ್ಡು ಎಲ್ಲನೂ ಕೂಡ ತೆಗೆದಿಡ್ಬೇಕು. ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಕೂಡ. ಮತ್ತೆ ನೀವು ನಿಧಾನವಾಗಿ ಭಾನುವಾರನೋ ಅಥವಾ ಸೋಮವಾರನೋ ಒಂದು ಕೆಂಪು ಬಟ್ಟೆಲಿ ಅದನ್ನ ಕಟ್ಟಿಟ್ಬಿಟ್ಟು ನಿಮ್ಮ ಒಂದು ಬೀರುನಲ್ಲಿರುವಂತ ಕ್ಯಾಶ್ ಬಾಕ್ಸ್ ನಲ್ಲಿ ಇಟ್ಕೊಳ್ಳಿ. ನೀವು ಮಾಮೂಲಿಯಾಗಿ ದುಡ್ಡನ್ನ ಎಲ್ಲಿಡ್ತಿರೋ, ಯಾವ್ದ್ರಲ್ಲಿ ಇಟ್ಟಿರ್ತಿರೋ ಅಂದ್ರೆ ಸ್ಟೀಲ್ ಬಾಕ್ಸ್ ನಲ್ಲೋ ಅಥವಾ ಪರ್ಸ್ ನಲ್ಲೋ ಯಾವ್ದ್ರಲ್ಲಿ ಇಟ್ಟಿರ್ತಿರೋ ಅಲ್ಲಿ ಈ ಗಂಟನ್ನ ಇಡಬೇಕು. ಮತ್ತೆ ಬಿಸ್ನೆಸ್ ಮಾಡೋರು ಅವರ ವ್ಯಾಪಾರ ಮಾಡುವಂತ ಜಾಗದಲ್ಲಿ ಅಂದ್ರೆ ಕ್ಯಾಶ್ ಬಾಕ್ಸ್ ಇರುತ್ತಲ್ಲ ಅಲ್ಲಿ ಕೂಡ ಇದನ್ನ ಇಡ್ಬೋದು. ಇನ್ನು ದೇವರ ಮೈ ಮೇಲೆ ಹಾಕಿರೋ ಒಡವೆನೂ ಕೂಡ ಭಾನುವಾರ ತೆಗಿಬೇಕು. ಅಂದ್ರೆ ಕಳಶ ವಿಸರ್ಜನೆ ಮಾಡುವಂತ ಸಂದರ್ಭದಲ್ಲಿ ತೆಗೆದ್ಬಿಟ್ಟು ಅದನ್ನ ಬೀರಿನಲ್ಲಿ ಎತ್ತಿಡ್ಕೋಬೇಕು. ಇದು ರಾತ್ರಿ ನೀವು ಕಳಶವನ್ನ ಕಲಿಸಿದ್ರೆ ಮಾಡುವಂತ ವಿಧಾನ. ನೀವೇನಾದ್ರೂ 1 ದಿನ ಕೂರಿಸಿದ್ರೆ ಅಥವಾ 3 ದಿನ ಕೂರಿಸಿದ್ರೆ ಮಹಾಲಕ್ಷ್ಮಿ ದೇವಿಯನ್ನ ಮಾರನೇ ದಿನ ಅಂದ್ರೆ ಈ ದಿನ ಕಳಶ ವಿಸರ್ಜನೆ ಮಾಡುವಾಗ ಕಳಶದ ಬಿಂದಿಗೆನಲ್ಲಿರುವಂತ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು. ಕಳಶದ ಒಳಗಡೆ ಮಾವಿನ ಎಲೆ ಹಾಕಿದ್ರೆ ಅಥವಾ ವಿಳೆದೆಲೆ ಹಾಕಿದ್ರೆ ಅದನ್ನ ಕಳಶದ ನೀರಲ್ಲಿ ಹತ್ಕೊಂಡ್ಬಿಟ್ಟು ಮನೆಗೆ ಪ್ರೋಕ್ಷಣೆ ಮಾಡಿ ಆಮೇಲೆ ಮನೆಯಲ್ಲಿರುವಂತ ಎಲ್ಲಾರ ತಲೆ ಮೇಲೂ ಕೂಡ ಆ ನೀರನ್ನ ಪ್ರೋಕ್ಷಣೆ ಮಾಡ್ಕೋಬೇಕು. ಕಳಶದ ನೀರು ಉಳಿದಿದ್ರೆ ಅದನ್ನ ಒಂದು ವಾಟರ್ ಕ್ಯಾನ್ ಅಲ್ಲಿ ಎತ್ತಿಟ್ಕೊಂಡ್ಬಿಡಿ. ಮಾರನೇ ದಿನ ಸ್ನಾನ ಮಾಡುವಾಗ ಅಂದ್ರೆ ಸೋಮವಾರ ಆ ನೀರನ್ನ ಸ್ವಲ್ಪ ಹಾಕೊಂಡ್ಬಿಟ್ಟು ಸ್ನಾನ ಮಾಡ್ಬೋದು. ನೀವೇನಾದ್ರೂ 2 ಬಿಂದಿಗೆನಲ್ಲಿ ಸೇರಿಸ್ಬಿಟ್ಟು ಇಟ್ಟಿದ್ರೆ ನೀರು ಜಾಸ್ತಿ ಇದೆ ಅಂತ ಅಂದ್ರೆ ಉಳಿದಿರುವ ನೀರನ್ನ ಗಿಡಗಳಿಗೆ ಹಾಕ್ಬೋದು. ಸೀರೆನ ದೇವಿಗೆ ಉಡ್ಸಿದ್ರೆ ಅಥವಾ ತಟ್ಟೆಯಲ್ಲಿ ಇಟ್ಟಿದ್ರು ಕೂಡ ಅದನ್ನ ತೆಗೆದ್ಬಿಟ್ಟು ನೀವು ಒಂದು 5 ನಿಮಿಷ ನಿಮ್ಮ ಮೈ ಮೇಲೆ ಹಾಕೊಂಡ್ಬಿಟ್ಟು ಅದನ್ನ ತೆಗೆದಿಡ್ಬೇಕು. ಇನ್ನು ಒಡವೆ ಕೂಡ ಅಷ್ಟೇನೆ 2 ನಿಮಿಷ ನೀವು ಹಾಕೊಂಡ್ಬಿಟ್ಟು ಆ ನಂತರ ತೆಗೆದಿಡ್ಬೇಕು. ಇನ್ನು ದೇವಿಗೆ ಆರ್ಟಿಫಿಷಿಯಲ್ ಒಡವೆ ಹಾಕಿದ್ರೆ ಅದನ್ನ ಹಾಕೊಳ್ಳೋದೇನು ಬೇಕಾಗಿಲ್ಲ. ವಿಸರ್ಜನೆ ಮಾಡುವಾಗ್ಲೂ ಕೂಡ ಅಷ್ಟೇ ಒಂದು ಕಾಮಾಕ್ಷಿ ದೀಪವನ್ನ ಹಚ್ಚಲೇಬೇಕು. ನೈವೇದ್ಯ ಮಾಡಿಬಿಟ್ಟು ಆ ನಂತರ ಕಳಶನ ತೆಗಿಬೇಕು ಅಥವಾ 2 ತುಪ್ಪದ ಬತ್ತಿನ ಇಟ್ಬಿಟ್ಟು ದೀಪ ಹಚ್ಚಿ ಪೂಜೆ ಮಾಡಿ ಆರತಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತೆಗಿಬೋದು. ದೀಪ ಉರಿತಿದ್ರು ಪರವಾಗಿಲ್ಲ, ಹಿಂದಿನ ದಿನನೇ ಸ್ವಲ್ಪ ಸಾಮಗ್ರಿಗಳನ್ನ ತೆಗೆದಿಟ್ಟಿರ್ತೀವಿ. ಅದಕ್ಕೋಸ್ಕರ ದೀಪ ಪೂರ್ತಿ ಶಾಂತಿ ಆಗೋವರೆಗೂ ಇರಬೇಕು ಅಂತ ಏನೂ ಇಲ್ಲ. ಆ ದೀಪನ ತೆಗೆದ್ಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟು ಕಳಶನ ವಿಸರ್ಜನೆ ಮಾಡ್ಬೋದು. ಕಳಶದ ನೀರನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಭಾನುವಾರ ಬೆಳಗ್ಗೆ ಕಳಶ ವಿಸರ್ಜನೆ ಮಾಡಿದ್ರೆ ಸೋಮವಾರ ಬೆಳಗ್ಗೆ ಸ್ನಾನಕ್ಕೆ ಸ್ವಲ್ಪ ನೀರನ್ನ ಅಂದ್ರೆ ಕಳಶದ ನೀರನ್ನ ಅದಕ್ಕೆ ಬೆರೆಸ್ಕೊಂಡ್ಬಿಟ್ಟು ಸ್ನಾನ ಮಾಡಬೇಕು. ಮನೆಯವರೆಲ್ಲರೂ ಕೂಡ ನೀರು ಜಾಸ್ತಿ ಇದೆ ಅಂತ ಅಂದ್ರೆ ಗಿಡಗಳಿಗೆ ಹಾಕ್ಬೋದು.
ಇನ್ನು ಕಳಶದ ಒಳಗಡೆ ನೀವು ಮಾವಿನ ಎಲೆನ ಇಟ್ಟಿದ್ರೆ ಅದನ್ನ ಯಾರೂ ಕೂಡ ತುಳಿದೇ ಇರೋ ಜಾಗದಲ್ಲಿ ಹಾಕಬೇಕು. ಇನ್ನು ವಿಳೆದೆಲೆ ತಾಂಬೂಲಕ್ಕೆ ಉಪಯೋಗಿಸ್ಕೋಬಹುದು. ಮನೆಯಲ್ಲಿ ಯಾರೂ ತಾಂಬೂಲ ಹಾಕೋದಿಲ್ಲ ಅಂತ ಅಂದ್ರೆ 1-2 ದಿನ ಆದ್ಮೇಲೆ ಅದು ಒಣಗೋಗುತ್ತೆ. ಅದನ್ನ ಪುಡಿ ಮಾಡಿಬಿಟ್ಟು ಆ ಎಲೆನ ತುಳಸಿ ಗಿಡಕ್ಕೆ ಹಾಕ್ಬೋದು. ಯಾವಾಗಲೂ ಅಷ್ಟೇ ಕಳಶಕ್ಕೆ ಇಟ್ಟಿರುವ ಎಲೆನ ಬೇರೆಯವ್ರಿಗೆ ಕೊಡಬಾರ್ದು. ಇನ್ನು ತಾಂಬೂಲಕ್ಕೆ ಅಂತ ಇಟ್ಟಿರುವ ಎಲೆನ ಬೇರೆಯವ್ರಿಗೆ ಕೊಡ್ಬೋದು, ಆದರೆ ಕಳಶಕ್ಕೆ ಹಾಕಿರುವ ಎಲೆನ ಯಾರಿಗೂ ಕೂಡ ಕೊಡೋದಕ್ಕೆ ಹೋಗಬಾರ್ದು. ಇನ್ನು ಕಳಶಕ್ಕೆ ಇಟ್ಟಿರುವ ತೆಂಗಿನಕಾಯಿನ ಮುಂದಿನ ಶುಕ್ರವಾರದ ಒಳಗಾಗಿ ಅಂದರೆ ಶ್ರಾವಣ ಮುಗಿಯೋದೊಳಗಡೆ ಏನಾದರೂ ಸಿಹಿನ ಮಾಡಿಬಿಟ್ಟು ತಿನ್ಬೋದು. ಇನ್ನು ಮಡ್ಲಕ್ಕಿನೂ ಕೂಡ ಅಷ್ಟೇ ಶ್ರಾವಣ ಮುಗಿಯೋದೊಳಗಡೆ ಅದನ್ನು ದೇವಸ್ಥಾನಕ್ಕೆ ಕೊಟ್ಬಿಡಿ, ಅಥವಾ ನಿಮ್ಮ ಮನೆ ದೇವರಿಗೇನಾದ್ರೂ ಹೋದ್ರೆ ಅಲ್ಲೂ ಕೂಡ ತಗೊಂಡೋಗ್ಬಿಟ್ಟು ಕೊಡ್ಬೋದು, ಅಥವಾ ಲಕ್ಷ್ಮೀ ದೇವಸ್ಥಾನಕ್ಕಾದ್ರೂ ಕೊಡ್ಬೋದು. ದೇವಸ್ಥಾನ ಹತ್ತಿರ ಇಲ್ಲ ಮತ್ತೆ ಮನೆ ದೇವ್ರಿಗೂ ಸದ್ಯದಲ್ಲೇ ಹೋಗೋದಿಕ್ಕಾಗಲ್ಲ ಅಂತ ಅಂದ್ರೆ ನೀವೇ ಮನೆಯಲ್ಲಿ ಉಪಯೋಗಿಸ್ಕೋಬಹುದು. ಅಕ್ಕಿ, ಬೆಲ್ಲ, ಕೊಬ್ಬರಿ, ಡ್ರೈ ಫ್ರೂಟ್ಸು ಹಾಕ್ಬಿಟ್ಟು ಪೊಂಗಲ್ನ ಮಾಡ್ಕೋಬಹುದು. ಆನಂತರ ಮನೆಯವರೆಲ್ಲರೂ ಕೂಡ ಆ ಪ್ರಸಾದವನ್ನ ತಿನ್ಬೋದು. ಕಳಶದ ಕೆಳಗಡೆ ಹಾಕಿರುವ ಅಕ್ಕಿನೂ ಅಷ್ಟೇನೆ ಸಿಹಿ ಪದಾರ್ಥಕ್ಕೋ ಅಥವಾ ನೀವೇನು ವೆಜ್ ಅಡುಗೆ ಮಾಡ್ತಿರಲ್ಲ ಅದಕ್ಕೆ ಉಪಯೋಗಿಸ್ಕೋಬಹುದು. ಶ್ರಾವಣ ಮುಗಿಯೋದೊಳಗಡೆ ಇದೆಲ್ಲನೂ ಕೂಡ ಮನೆಯಲ್ಲಿ ವೆಜ್ ಅಡುಗೆಗೆ ಉಪಯೋಗಿಸ್ಕೋಬಹುದು. ಇದಿಷ್ಟು ಕೂಡ ಈ ದಿನ ಅಂದ್ರೆ ಭಾನುವಾರದ ದಿನ ವರಮಹಾಲಕ್ಷ್ಮಿ ದೇವಿಯನ್ನ ವಿಸರ್ಜನೆ ಮಾಡುವಂತ ವಿಧಾನ ಇದು. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.